ಫ್ರೆಂಡ್ಸ್, ಇವತ್ತು ಚಿಕನ್ ಚಟ್ಪಟ ಮಾಡುವ. ಚಿಕನಲ್ಲಿ ನಾನಾ ವಿಧದ್ದು ನೀವು ತಿಂದಿದ್ದೀರಿ, ಚಟ್ಪಟ ತಿಂದಿದ್ದೀರಾ ಅಂತ ಗೊತ್ತಿಲ್ಲ. ಇದು ಪಂಜಾಬಿ ಡಿಶ್. ಇದನ್ನು ಇವಾಗ ಎಲ್ಲ ಕಡೆ ಒಂದು ಸ್ಟಾರ್ಟರ್ ಆಗಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಇಡ್ಲಿ, ದೋಸೆ, ಚಪಾತಿಗೆಲ್ಲ ತುಂಬ ಅಂದರೆ ಅದು ಚಟ್ಪಟ ಅಂದರೆ ಸ್ಪೈಸಿ ಇಲ್ಲ ಮಸಾಲೆಯುಕ್ತ ಅಂತ ಅರ್ಥ ಪಂಜಾಬಿ ಭಾಷೆಯಲ್ಲಿ. ಇವಾಗ ನಾನು 1.5 kg ಚಿಕನ್ ತೊಗೊಂಡಿದ್ದೇನೆ, ತೊಳೆದಿದ್ದೇನೆ. ಅದನ್ನು ನೋಡಿ. ಅದಕ್ಕೆ 2 ಚಮಚ ಕೊತ್ತಂಬರಿ ಹುಡಿ, 1 ಚಮಚ ಜೀರಿಗೆ ಹುಡಿ, 1 ಚಮಚ ಪೆಪ್ಪರ್ ಹುಡಿ, ಆಮೇಲೆ ಚಿಲ್ಲಿ ಫ್ಲೇಕ್ಸ್ 1 ಚಮಚ, 1 ಕಪ್ಪಷ್ಟು ಪುದೀನ ಜ್ಯೂಸು, 2 ಚಮಚದಷ್ಟು ವಿನೆಗರ್, 1 ಚಮಚದಷ್ಟು ಮೆಣಸಿನ ಹುಡಿ, 1 ಚಮಚ ಆಮ್ಚೂರ್ ಪೌಡರ್, ನಾನಿಲ್ಲಿ ಚಾಟ್ ಮಸಾಲ ತಗೊಂಡಿದ್ದು, ಆಮೇಲೆ ಅರ್ಧ ಚಮಚ ಅರಿಶಿನ, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ 1 ನಿಂಬೆಹಣ್ಣು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ನಾವು ಮೊದಲು ಎಲ್ಲ ಹುಡಿ ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಚಿಕನ್ಗೆ ಅಂದರೆ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಪೆಪ್ಪರ್, ಆಮೇಲೆ ಮೆಣಸಿನ ಹುಡಿ, ಆಮ್ಚೂರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್ ನೀವು ಬೇಕಾದರೆ ಮನೆಯಲ್ಲೇ ಮಾಡ್ಬೋದು. ಮೆಣಸನ್ನು ಸ್ವಲ್ಪ ಮಾಡಿ, ಇಲ್ಲಾಂದರೆ ಅಂಗಡಿಯಲ್ಲಿ ಸಿಗುತ್ತೆ. ಹಾಗೆ ಪುದೀನ ಜ್ಯೂಸ್ ಕೂಡ ನಾವು ಪುದೀನ ಸ್ವಲ್ಪ ಹಾಕಿ ಅದಕ್ಕೆ ನೀರು ಹಾಕಿದರೆ ಆಯಿತು. ವಿನೆಗರ್ ನೀವು 1.5 ಚಮಚ ಇಲ್ಲ 2 ಚಮಚ ಬೇಕಾದರೂ ತಗೋಬೋದು, ಸ್ವಲ್ಪ ಪರವಾಗಿಲ್ಲ. ಸ್ಪೈಸಸ್ ಎಲ್ಲ ನೋಡ್ಕೊಂಡು ಹಾಕಿ. ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಕಡಿಮೆ ಹಾಕೋಬೋದು. ಕಡಿಮೆ ಬೇಕಾದರೆ ಮೆಣಸಿನ ಹುಡಿ ಎಲ್ಲ ಅರ್ಧ ಚಮಚ ಆದರೆ ಅರ್ಧ ಚಮಚ ಬೇಕಾದರೂ ಹಾಕೋಬೋದು. ಸ್ವಲ್ಪ ಖಾರ ಬೇಕಂದ್ರೆ 1 ಚಮಚ, ಆಮೇಲೆ ಅರಿಶಿನ ಹುಡಿ ಎಲ್ಲವನ್ನು ಹಾಕಿ ನಾನು ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ. ಅದನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಸ್ವಲ್ಪ ಹಾಕೋತಾ ಇದ್ದೇನೆ. ಕೊನೆಗೆ ಸ್ವಲ್ಪ ಇಟ್ಕೋಬೇಕು, ಎಲ್ಲ ಹಾಕಲಿಕ್ಕಿಲ್ಲ, ಸ್ವಲ್ಪ ಜಾಸ್ತಿ. ಆಮೇಲೆ ನಿಂಬೆಹಣ್ಣು ಅದಕ್ಕೆ ಸ್ವಲ್ಪ ಹಿಂಡಿ, ಆಮೇಲೆ ಅದನ್ನು ಉಪ್ಪು ಕೂಡ ಹಾಕೋಬೇಕು. ನಾವು ಇದಕ್ಕೆ ಮೊಸರು ಹಾಕ್ತಾಯಿಲ್ಲ, ಮೊಸರು ಹಾಕಲಿಕ್ಕಿಲ್ಲ. ಇದರದ್ದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಆಮ್ಚೂರ್ ಪೌಡರ್, ಅದು ಮ್ಯಾಂಗೋ ಪೌಡರ್ ಅಂತ ಹೇಳ್ತಾರಲ್ಲ, ಅದು ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನೇ ತಗೋಬೇಕು. ನನಗೆ ಅದಿರಲಿಲ್ಲ, ಅದರಿಂದ ನಾನು ಚಾಟ್ ಮಸಾಲ ಹಾಕಿದ್ದು. ಆದರೂ ರುಚಿಗೆ ತುಂಬ ಚೆನ್ನಾಗಿ ಬಂದಿದೆ, ಏನು ತೊಂದರೆ ಇಲ್ಲ. ಆದರೆ ನಿಮಗೆ ಒರಿಜಿನಲ್ ಚಟ್ಪಟವೇ ಬೇಕಂದರೆ ಅದನ್ನೇ ಹಾಕಿ. ಆಮೇಲೆ ನಿಮಗೆ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು, ಇಲ್ಲ ತೆಂಗಿನ ಹಾಲು ಏನಾದರೂ ಹಾಕೋಬೋದು. ನಾನಿಲ್ಲಿ ಏನು ಹಾಕ್ಕೊಂಡಿಲ್ಲ. ಇವಾಗ ಇನ್ನೊಂದು ಪಾತ್ರೆಗೆ 4 ಚಮಚದಷ್ಟು ಎಣ್ಣೆ, ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗುವಾಗ ಚಿಕನ್ ಎಲ್ಲ ಹಾಕೋಬೇಕು. ಅದಕ್ಕೆ ನಾನು ಚಿಕನ್ ಹಾಕ್ತಾಯಿದ್ದೇನೆ. ಚಿಕನ್ ಹಾಕಿ 4 ನಿಮಿಷ ಹಾಗೆ ಬೇಯಿಸಬೇಕು. ಹಾಗೆ ಬೇಯಿಸುವಾಗ 3-4 ಸಲ ನಾವು ಸೌಟಾಡಿಸಬೇಕು, ಇಲ್ಲಾಂದರೆ ಅದು ತಳ ಹಿಡಿಬೋದು. ಯಾಕಂದರೆ ಅದಕ್ಕೆ ನಾವು ನೀರು ಹಾಕ್ತಾಯಿಲ್ಲವಲ್ಲ. ಆಮೇಲೆ 4 ನಿಮಿಷ ಆದಮೇಲೆ ಅದರಲ್ಲಿ ನೀರೇ ಬಿಟ್ಕೊಡುತ್ತೆ. ಅದರಿಂದ ಆಮೇಲೆ ಸ್ವಲ್ಪ 2 ನಿಮಿಷ 2 ಸಲ ಕೈ ಆಡಿಸಿದರೆ ಸಾಕು. 4 ನಿಮಿಷ ಹಾಗೆ ಬೇಯಲಿ. ಆಮೇಲೆ ಪುನಃ 10-15 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಬೇಕು. ಅದು ಅಂದರೆ ಮಾಂಸ ಚೆನ್ನಾಗಿ ಬೇಯಬೇಕಲ್ಲ, ಹಾಗೆ ಅಷ್ಟೇ. ಇದಕ್ಕೇನು ದೊಡ್ಡ ಮಟ್ಟದ ಇಂಗ್ರೀಡಿಯೆಂಟ್ಸ್ ಅದೊಂದು ಕರೆಕ್ಟಾಗಿ ಹಾಕಿದರೆ ಆಯಿತು. ಅದರಲ್ಲೂ ಕೂಡ ಆಮ್ಚೂರು ಪೌಡರ್ ಸಿಕ್ಕಿದರೆ ಅದನ್ನೇ ಹಾಕಿ. ನೀವು ಅಂಗಡಿಯಲ್ಲಿ 4 ನಿಮಿಷ ಆದಮೇಲೆ ಟೊಮೆಟೊ ಕೆಚಪ್ 1/4 ಕಪ್ಪಷ್ಟು ಹಾಕಿ. ನಾನು ಇದು ಮನೆಯಲ್ಲೇ ಮಾಡ್ಬೋದು ನಾವು. ಇದರಲ್ಲೆಲ್ಲ ಕೊಡ್ತಾರೆ, ಅದು ಯೂಟ್ಯೂಬಲ್ಲೆಲ್ಲ ಇರುತ್ತೆ, ಅದು ಹೇಗೆ ಮಾಡೋದು ಅಂತ. ಅದಕ್ಕೆಲ್ಲ ಮಸಾಲೆ ಎಲ್ಲ ಹಾಕಿ, ಇಲ್ಲಾಂದರೆ ನೀವು ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಈಸಿಯಾಗಿ, ಅಂಗಡಿದ್ದೇ ತಂಗೊಂಡು ಹಾಕ್ಬೋದು. ಹಾಗೆ ನಾನು ಕೊನೆಯಲ್ಲಿ 15 ನಿಮಿಷ ಆದಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಒಂದು ಸಲ ಮಗುಚಿ, ಆಮೇಲೆ ಹಾಗೆ ಮುಚ್ಚಳ ಮುಚ್ಚಿದರೆ ಆಯಿತು. ಅಲ್ಲಿಗೆ ನಮ್ಮದು ಚಿಕನ್ ಚಟ್ಪಟ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಅದನ್ನು ಕೊನೆಯಲ್ಲಿ ಹಾಕ್ತಾಯಿದ್ದೇನೆ, ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೇನೆ. ಕೆಲವರಿಗೆ ಅಂದರೆ ಹಸಿ ಸಿಕ್ಕಿದರೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಈ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಮುಂಚೆನೇ ನಾವು ಹಾಕೋಬೋದು. ಇಲ್ಲಲ್ಲ, ಕೊನೆಯಲ್ಲಿ ಹಾಕಿದ್ರೂ ಅದರದ್ದು ಟೇಸ್ಟ್ ಒಂಥರ ಗಮ್ ಅಂತ ಬರೋದಕ್ಕೆ ನಾವು ಕೊನೆಯಲ್ಲಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಇದು ನಮ್ಮದು ಪಂಜಾಬಿದ್ದೊಂದು ಸ್ಪೆಷಲ್ ಡಿಶ್ ಚಟ್ಪಟ ಅಂತ. ಚಟ್ಪಟ ಅಂದರೆ ಅದೇ ಮಸಾಲೆಯುಕ್ತ ಇಲ್ಲ ಸ್ಪೈಸಿ ಅಂತ ಹೇಳ್ತಾರೆ. ಇದು ಸೈಡ್ ಡಿಶ್ಶು ಜಾಸ್ತಿ, ಇಲ್ಲದಿದ್ದರೆ ಸ್ಟಾರ್ಟರಾಗಿ ಈ ಸ್ಟಾರ್ ಹೋಟೆಲಲ್ಲಿ ಇಲ್ಲ ದೊಡ್ಡ ದೊಡ್ಡ ಹೋಟೆಲಲ್ಲೆಲ್ಲ ಸ್ಟಾರ್ಟರಾಗಿ ನಮಗೆ ಕೊಡ್ತಾರೆ ಅದನ್ನು. ನಾವು ಇದನ್ನು ಚಪಾತಿಗೆ, ಆಮೇಲೆ ದೋಸೆ, ಇಡ್ಲಿ ಯಾವುದಕ್ಕೂ ಬೇಕಾದರೂ ಮಾಡ್ಬೋದು. ಅನ್ನಕ್ಕೆ ಬೇಕಾದರೆ ಸ್ವಲ್ಪ ಒಂಥರ ಗ್ರೇವಿ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಟೊಮೆಟೊ ಸಾರು ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಇದರದ್ದು ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಆಮ್ಚೂರ್ ಪೌಡ್ರ್ ಮತ್ತು ಟೊಮೆಟೊ ಕೆಚಪ್. ಅದು ಹಾಕಿದ್ರೇ ಅದರದ್ದೊಂದು ಟೇಸ್ಟ್ ಬರೋದು. ನೀವು ಅದನ್ನೊಂದು ಮರ್ಯಾದೆ ಹಾಕಿ. ನಾನಿಲ್ಲಿ ಚಾಟ್ ಮಸಾಲ ಹಾಕಿದ್ದು, ಆದರೂ ಚೆನ್ನಾಗಿ ಬಂದಿದೆ. ನೀವು ಅದನ್ನು ಆಮ್ಚೂರ್ ಪೌಡ್ರೇ ಹಾಕಿದರೆ ತುಂಬಾ ಒಳ್ಳೆಯದು. ಹಾಗೆ ಕೆಚಪ್ ಕೂಡ ಹಾಕೋದನ್ನು ಮರಿಬೇಡಿ. ಮನೆಯಲ್ಲೇ ಬೇಕಾದರೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿತ್ತು. ಯಾವಾಗಲೂ ಚಿಕನ್ನಲ್ಲಿ ಬೇರೆ ಬೇರೆ ಮಾಡೋದ್ರ ಬದಲು ಇದನ್ನೊಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ.